ರಾಜ್ಯ ಸರ್ಕಾರ ಡಾಬಾಗಳಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡಿದೆ. ಆದರೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸುತ್ತಮುತ್ತಲಿನ ಡಾಬಾಗಳಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಸ್ವತಃ ಅಬಕಾರಿ ಅಧಿಕಾರಿಗಳೇ ಡಾಬಾಗೆ ತೆರಳಿ ಮದ್ಯಪಾನ ಮಾಡಿ ತೆರಳುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ನಡುವೆ ನಿಮ್ಮ ಸಂಪೂರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಬೆಚ್ಚಿ ಬೀಳಿಸುವ ವಿಚಾರಗಳು ಬೆಳಕಿಗೆ ಬಂದಿವೆ. ಡಾಬಾದಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನಮ್ಮ ಕಡೆಯಿಂದ ಅಬಕಾರಿ ಅಧಿಕಾರಿಗಳಿಗೆ ಮಾಮೂಲು ಅಂದ್ರೆ ಲಂಚ ಹೋಗುತ್ತೆ, ಹೀಗಾಗಿ ನಮಗೆ ಮಾರಾಟಕ್ಕೆ ಅನುಮತಿ ಇದೆ ಎಂದು ತಿಳಿಸಿದ್ದಾರೆ. ಈ ದೃಶ್ಯ ನಿಮ್ಮ ಸಂಪೂರ್ಣ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಸರಿಯಾಗಿದೆ. ಇನ್ನು ನಮ್ಮ ಗದಗ ಜಿಲ್ಲಾ ವರದಿಗಾರರಾಗಿರುವ ಬಸವರಾಜ್ ಡಾಬಾದಲ್ಲಿ ನಿಂತು ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಬೇವಿನಮಟ್ಟಿ ಕ್ರಾಸ್ ಹತ್ತಿರ ಇರುವಂಥ ಡಾಬಾದಲ್ಲಿದ್ದೀವಿ. ಇಲ್ಲಿ ಸರಾಯಿ ಸರಾಗವಾಗಿ ನಡೆಯುತ್ತಿದೆ. ಯಾವುದೇ ಥರ ಪರ್ಮಿಷನ್ ಇಲ್ಲದೆ ಡಾಬಾ ಮತ್ತು ಅಂಗಡಿಗಳಲ್ಲಿ ಯಾರ ಅಧಿಕಾರಿಗಳ ಹೆದರಿಕೆ ಇಲ್ಲದಂತೆ ಇಲ್ಲೆಲ್ಲ ಡಾಬಾದೊಳಗೆ ಸಪ್ಲೈ ಆಗ್ತಾ ಇದೆ. ಇದನ್ನು ಅಬಕಾರಿ ಇಲಾಖೆಯವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ದೂರಿನಿಂದ ನಾವು ಈ ಸ್ಥಳಕ್ಕೆ ಭೇಟಿ ನೀಡಿದ್ದು ಇದೇ ಡಾಬಾ. ಡ್ರಿಂಕ್ಸ್ ಎಲ್ಲ ಓಪನ್ ಐತೆ ನಿಮ್ಮ ಕಡೆ? ಡ್ರಿಂಕ್ಸ್ ಓಪನ್ ನಮ್ಮ ಕಡೆ ಸರ್, ನಾವು ತಂದು ಮಾರ್ತೀವಿ. ಅದು ಪರ್ಮಿಷನ್ ನಮಗೆ ಪರ್ಮಿಷನ್ ಇಲ್ಲ. ಮಾರ್ಕೆಟಿಂದ ಹೇಳ್ತೀವಿ, ಅವ್ರ ಏನು ಬಂದ್ರು ಅವ್ರ ನೋಡ್ಕೋತಾರನ? ಬಟ್ ನಮಗೆ ರೂಲ್ಸ್ ಇಲ್ಲ. ಅದು ಅಲ್ಲ ಆಯ್ತು, ರೂಲ್ಸ್ ಇಲ್ಲ. ನಾವು ತಂದು ಮಾಡ್ಬೋದು, ನಮ್ದು ಹತ್ರ ಲೈಸೆನ್ಸು ಇಲ್ಲ. ಅದು ಒಬ್ಬರ ನಂಬಿಕೆ ಮೇಲೆ ಮಾಡ್ತೀವಿ. ಈಗ ನಾಳೆ ಏನೇ ಸಮಸ್ಯೆ ಬಂದ್ರೆ ಅವ್ರ ನೋಡ್ಕೋತಾರೆ. ಡ್ರಿಂಕ್ಸ್ ಬಂದ್ರೆ ಅಲ್ಲಿ ಕೊಡೋ ಫುಡ್ಡಿಂಗ್ ಹತ್ತ ಸರ್. ನಮ್ದು ಈ ನಮ್ಮ ರೆಸ್ಟೋರೆಂಟ್ನಾಗ ಯಾವುದೇ ಬೈ ಚಾನ್ಸ್ ನಮ್ಮ ಅವ್ರ ಕಡೆಯಿಂದ ಏನು ರೆಕಮೆಂಡ್ ತಗೋಬೇಕು ಅಂದ್ರೆ ನಮ್ಮ ತಲೆ ಇಲ್ಲ. ಅವ್ರು ಹೇಳಿದ್ಮೇಲೆ ತೊಗೊಂಡಿರ್ತೀವಿ. ನಮ್ದು ಏನು ನಡೆಯಂಗಿಲ್ಲ ಎಣ್ಣೆ ಒಳಗೆ. ಯಾರು ಡಾಬಾದ ಇದು ರೀ ಬಾರ್ನರ್ ಕಡೆಯಿಂದ. ಯಾರ್ರಿ ಬಾರ್ ಯಾರು? ಇದು ಹರಿಪ್ರಿಯ ರೀ. ಹರಿಪ್ರಿಯ ಐತಲ್ರಿ. ಹರಿಪ್ರಿಯ ಯಾರ್ದದು? ನೋಡಿ ಯಾರ್ದದು? ಹೊಸದಾಗಿ ಮಾಡ್ರಿ ನೋಡ್ರಿ, ಯಾರು ಮಾಡ್ರಿ ಗೊತ್ತಿಲ್ಲ. ಅದು ನಿನ್ನೆ ಬಂದಿದ್ರು 80 ರೂಪಾಯಿ. ಅಣ್ಣ ನೀನ್ ಹೇಳಿದ ಮೇಲೆ ಒಂದು 10 ನಿಮಿಷ ಹಾಕ್ಬೇಕು. ಯಾವುದೇ ಫುಡ್ ಆಗ್ಲಿ ನಿಂದಿರ್ಬೇಕು, ಮಾಡ್ಕೋಬೇಕು, ತಗೊಂಡು ಹೋಗ್ಬೇಕು. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.